ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಪಾಕ್ ಮಾಡೋ ವಿಧಾನ. ಮೊದಲಿಗೆ ಸ್ಟವ್ ಅಂಟಿಸ್ಕೊಳ್ಳೋಣ, ಬಾಣಲಿ ಇಕ್ಕೋಣ, ಅದು ಉಕ್ರಾಕೋಣ. ಬಾಣಲಿ ಅದು ಎಣ್ಣೆ ಬಿಸಾಕಬೇಕು, ಎಣ್ಣೀರು ಆ ಥರ ಎಲ್ಲ ಕ್ಲೀನಾಗಿ ಈಜ್ಬಿಟ್ಟು ಎಲ್ಲ ಕಪ್ಪಾಗಿರುತ್ತೆ ಎಲ್ಲ ಹೊರಡೋಗ್ಲಿ. ನೀಟಾಗಿ ಬಾಣಲಿ ತೊಳಿತಾ ಇರೋದು, ನೀಟಾಗಿ ತೊಳೆದು ಅದು ನೀರು ಚೆಲ್ಲಿ ಬಿಡಬೇಕು. ಇವಾಗ ಫ್ರೆಶ್ ಆಗಿ ನೀರು ಹಾಕೋಣ. ಪಾಕಕ್ಕೆ 1 ಕೈ ಬಟ್ಲು ನೀರು. ಈಗ ಅದೇ ಕೈ ಬಟ್ಲಲ್ಲಿ 4 ಕೈ ಬಟ್ಲು ಸಕ್ಕರೆ ಹಾಕ್ಕೊಳ್ಳೋಣ. 4 ಕೈ ಬಟ್ಲು, 1 2 3 4 ಕೈ ಬಟ್ಲು ಸಕ್ಕರೆ. 4 ಕೈ ಬಟ್ಲು ಸಕ್ಕರೆ. ನೋಡಿ ನೀರು ಆ ಥರ ಬರಬೇಕು. ಆ ಥರ ಗೊತ್ತಾಯ್ತು. ಕ್ಲೀನಾಗಿ ಅದೇ ಪಿಕಪ್ ಆಗುತ್ತೆ, ಫುಲ್ ಸಕ್ಕರೆ ಮುಚ್ಚೋಗುತ್ತೆ. ಅಲ್ಲಿವರೆಗೂ ಅಲ್ಲಿಗೆ ನೀರು ಕರೆಕ್ಟಾಗಿದೆಯಾ ಅಂತ ಲೆಕ್ಕ. ನೋಡಿ ಆ ಥರ ನೋಡಿ ಕ್ಲೀನಾಗಿ ನೋಡಿ, ಯಾವುದೇ ನೀರು ನಾವು ಎಕ್ಸ್ಟ್ರಾ ಹಾಕೇ ಇಲ್ಲ. ನೋಡಿ ನಿಮ್ಮ ಲೆಕ್ಕ ಗೊತ್ತಾಗಿಲ್ಲ ಆ ಥರ ಕೊಡಬೇಕು, ಮಾಡ್ಕೊಬೋದು. ನೀವು ಬೇಕಾದರೆ 1 ಲೋಟ 2 ಲೋಟ ಸಕ್ಕರೆ, 1 ಲೋಟ ಕಡಲೆ ಹಿಟ್ಟು ಹಾಕ್ಕೊಂಬಿಟ್ಟು ಮಾಡ್ಕೊಬೋದು. ಕೈ ಬಟ್ಟೆ ತೋರಿಸಿ ಅದ್ರ ಬದಲು ಬೇಕಾದ್ರೆ ಗ್ಲಾಸ್ ಎತ್ಕೊಬೋದು. ಈಗ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಶಂಕರಿ ತಗೊಳ್ಳಿ, ಬೇಗ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು. ಈಗ ಕಡಲೆ ಹಿಟ್ಟು 1 ಕೈ ಬಟ್ಲು, ಮತ್ತು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ, ಮತ್ತು ಕಡಲೆ ಹಿಟ್ಟು ಹಾಕ್ತಿದ್ದೀನಿ 2 ಎಣ್ಣೆ ಬಟ್ಲು. ಈಗ ಅರ್ಧ ಕೈ ಬಟ್ಲು ಕಡಲೆ ಹಿಟ್ಟು, ಒಂದು 150 ಗ್ರಾಮ್ ಮೈದಾ ಹಿಟ್ಟು ಹಾಕೋದ್ರಿಂದ ಮೈಸೂರು ಪಾಕ್ ತುಂಬಾ ಚೆನ್ನಾಗಿ ಬರುತ್ತೆ, ಗರಿಗರಿಯಾಗಿ ಅಂತ ಅಷ್ಟೇ. ಈಗ ಎಣ್ಣೆ ಇಟ್ಕೊಳ್ಳೋಣ ಕಾಯಕ್ಕೆ ಪಕ್ಕದಲ್ಲಿ ಪಾತ್ರೆಯಲ್ಲಿ. 4 kg ಎಣ್ಣೆ, 4 kg ಎಣ್ಣೆ ಇಟ್ಕೊಳ್ಳೋಣ. ಅಷ್ಟು ಎಣ್ಣೆ ಕರೆಕ್ಟಾಗಿ ಸರ್ ಹೋಗುತ್ತೆ. 4 kg ಎಣ್ಣೆ, 1 kg ತುಪ್ಪ ಬೇಕಾಗುತ್ತೆ. ಅಷ್ಟು ಬಳಸಿ ಎಣ್ಣೆ ಕಾಯಿಲಿ. ಈಗ ಸ್ವಲ್ಪ ಅರಿಶಿನ ಪುಡಿ, ಕಲರ್ಗೋಸ್ಕರ ನ್ಯಾಚುರಲ್ ಕಲರ್ಗೆ ಸ್ವಲ್ಪ ಅರಿಶಿನ ಪುಡಿ. ಈಗ 1 kg ಎಣ್ಣೆ ಹಾಕಿ ಬೆರೆಸ್ಕೊಳ್ಳೋಣ. ಟೋಟಲ್ 5 kg ಎಣ್ಣೆ ಆಯಿತು ಒಟ್ಟಿಗೆ ಅಲ್ಲಿಗೆ. ನೋಡಿ ಆ ಥರ ಬೆರೆಸ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಗಂಟಿಲ್ಲದೆ ಯಾವುದೇ ಥರ ಪೇಸ್ಟ್ ಥರ ಆಗುತ್ತೆ, ಸ್ವಲ್ಪ ಗಟ್ಟಿಗೆ ಆಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಥರ ಎಲ್ಲ ಗಂಟಿಲ್ದರೆ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು. ಅಲ್ಲಿ ರಿಸರ್ಚ್ ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಇಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಹಂಗೆ ಡೈರೆಕ್ಟ್ ಬೇಕಾದರೆ ಹಾಕ್ಬೋದು. ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಈಸಿ ಆಗುತ್ತೆ ಕೆಲಸ ಅಂತ ಅಷ್ಟೇ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಪಾಕ ಕುದೀತಾ ಇದೆ ನೋಡೋಣ ಬನ್ನಿ. ಅದರ ಡಸ್ಟ್ ಬರುತ್ತೆ ಸೈಡಲ್ಲಿ ನೋಡಿದ್ರೆ, ಡಸ್ಟ್ ಎಲ್ಲ ಕ್ಲೀನಾಗಿ ಗ್ಯಾಸ್ ಕಮ್ಮಿ ಇಟ್ಬಿಟ್ರೆ ನಿಧಾನಾಗಿ ಎತ್ತಾಕೋಣ. ನನಗೆ ಬಕೆಟಲ್ಲಿ ನೀರು ಇಟ್ಕೊಂಡು ನೀರಾಗಿ ಎತ್ತಾಕಿ, ಬಕೆಟ್ ಎತ್ಕೊಂಡ್ಬಿಡ್ತಾ ಹೋಗಲ್ಲ ಪಾಕ. ಅದು ಮತ್ತು ಕ್ಲೀನಾಗಿ ಎತ್ತಾಕಿದ್ದು ಡಸ್ಟ್ ಎಲ್ಲ ನೋಡಿ ಆ ಥರ. ನೋಡಿ ಕಡಲೆ ಹಿಟ್ಟು ಬೆರೆಸಿರೋದು ಇವಾಗ ಈ ಥರ ಆಗುತ್ತೆ, ಆ ಥರ ಇದೆ. ಈಗ ಪಾಕ ನೋಡೋಣ ಬನ್ನಿ. ನೀಟಾಗಿ ನೋಡಿ ಪಾಕ ಯಾವ ಥರ ಬರಬೇಕು ಅಂತ ನೋಡಿ. ಒಂದೇ ಒಂದು ಪೋಗು ಬರಬೇಕು ನೋಡಿ, ಕ್ಲೀನಾಗಿ ನೋಡಿ ಆ ಥರ ಪೋಗು ಸಣ್ಣಗೆ ಬರುತ್ತೆ ನೋಡಿ. ಅಷ್ಟು ಪೋಗು ಬಂದರೆ ಸಾಕು, ಬಂದಿದೆ ಅಂತ. ನಿಮ್ಗೆ ಗೊತ್ತಾಗಿಲ್ಲದ್ರೆ ಕೈಯಲ್ಲಿ ತೋರಿಸಿದ್ದು ನೋಡಿ. ಇವಾಗ ಒಂದು ಕಿತ್ತ ನಾನು ಕೈಯಲ್ಲಿ ಮುಟ್ಟೋಗಿ ಹುಷಾರು, ಬಿಸಿ ಇರುತ್ತೆ ನೋಡಿ. ಆ ಥರ ಕಟ್ಟಾಗ್ಬೋದು. ಅದೇ ಕಾರಣಕ್ಕೂ ಆ ಥರ ಅಂತ ಇರಬೇಕು. ಸ್ವಲ್ಪ ಉಪ್ಪುಗಳು ಕೈಯಲ್ಲಿ ಗಾಳಿ ಬರುತ್ತೆ, ಅವಾಗ ಬಿಸಿ ಬೇಗ ಆರೋಗುತ್ತೆ ನೋಡಿ. ಗೊತ್ತಾಗೋದು ನೋಡಿ, 2 ಪೋಗು ಕರೆಕ್ಟಾಗಿ ನೋಡಿ ಆ ಥರ ಕಟ್ಟಾಗಬಾರ್ದು. ಆಗ ಬಂದಿದೆ ಅಂತ ಲೆಕ್ಕ ಅಷ್ಟೇ. ಆ ಥರ ಅಷ್ಟು ಬಂದರೆ ಸಾಕು. ಮೈಸೂರು ಪಾಕ್ ಆರಾಮಾಗಿ ಬರುತ್ತೆ ಅಂತ, ಬೇಗ ಬರುತ್ತೆ ಅಂತ. ಈಗ ಆಗ ಪಾಕ ಆಗಿದೆ. ಕಡಲೆ ಹಿಟ್ಟು ಬನ್ನಿ. ಸ್ವಲ್ಪನೇ ಕಡಲೆ ಹಿಟ್ಟು ಹಾಕಿ, ಕೈ ಇರುತ್ತೆ. ಸ್ವಲ್ಪನೇ ಹಾಕೋಣ ಕಡಲೆ ಹಿಟ್ಟು ಬೆರೆಸಿರೋದು ಎಲ್ಲ ಹಾಕಿ ತಿರುಗಿಸ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಬಿಡಬಾರ್ದು, ತಳ ಇಡುತ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಆ ಥರ ಎಲ್ಲ ಹಾಕಿದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಆ ಗಂಟೆಲ್ಲ ಪೇಸ್ಟ್ ಥರ ಆಗೋಗ್ಬಿಡುತ್ತೆ ನೋಡಿ. ಆ ಥರ ಪೇಸ್ಟ್ ಆಗ್ತಾಯಿದೆ. ಚೆನ್ನಾಗಿ ಕುದಿದ ನಂತರ ಒಂದೇ ಒಂದು ಚಿಟಿಕೆ ಉಪ್ಪು, ಕಲ್ಲುಪ್ಪು ಹಾಕೋದ್ರಿಂದ ಸ್ವೀಟ್ ಯಾವುದೇ ಸ್ವೀಟ್ ಆಗಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಒಂಚೂರು ಉಪ್ಪು ಹಾಕ್ಬಿಟ್ರೆ ಸೂಪರ್ ಇರುತ್ತೆ ಟೇಸ್ಟು. ಈಗ ಎಣ್ಣೆ ಕಾಯಬೇಕು. ಎಣ್ಣೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳೋಣ. ಆ ಎಣ್ಣೆ ಡ್ರೈ ಆಗೋವರೆಗೂ ಮತ್ತೆ ಎಣ್ಣೆ ಹಾಕ್ಬೋದು. ಯಾವುದೇ ಕಾರಣಕ್ಕೂ ಅಲ್ಲಿವರೆಗೂ ತಿರ್ಗಿಸ್ತಾನೆ ಇರಬೇಕು.
ಅದೇ ಥರ ಬಿಡಬಾರ್ದು. ನಿಧಾನಕ್ಕೆ ತಿರುಗಿಸಿ, ಬಟ್ಟೆ ಮೇಲೆ ಮತ್ತೆ ಬಿಟ್ಟದು ನಿಧಾನಕ್ಕೆ ತಿರುಗಿಸಿ. ನೋಡಿ ಈಗ ಇನ್ನೊಂದು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ, ಅಷ್ಟು ಫುಲ್ ಡ್ರೈ ಆಗಬೇಕು. ಎಣ್ಣೆ ಅದೇ ಥರ ಕಾಣಿಸ್ಬಾರ್ದು, ಆ ಥರ ತಿರ್ಗ್ಸನೇ ಇರಬೇಕು. ಮತ್ತೆ ಡ್ರೈ ಆಗಿದೆ ನೋಡಿ, ಮತ್ತೆ ಎಣ್ಣೆ ಹಾಕ್ತಾಯಿದ್ದೀನಿ. ಆ ಥರ ಬತ್ತೈತೆ ಪರೆಗಳು ನೋಡಿ. ಗ್ಯಾಸ್ ಅಷ್ಟೇ ಇರಬೇಕು, ಗ್ಯಾಸ್ ಸಿಕ್ಕಿಲ್ಲ. ನಿಧಾನಾಗಿ ಹೊಡೆದ್ರೆ ತಳ ಹಿಡಿಯಲ್ಲ, ಜಡಿದ್ರೆ ತಳ ಹಿಡಿಯುತ್ತದೆ ನೋಡಿ. ನಿಧಾನಾಗಿ ಬೇಯ್ತಾನೆ ಇರುತ್ತೆ ನೋಡಿ. ಆ ಥರ ಎಣ್ಣೆ ಕಾಣಿಸ್ಬಾರ್ದು, ಮತ್ತೆ ಎಣ್ಣೆ ಹಾಕಬೇಕು. ಎಣ್ಣೆ ಕುಡಿಯೋವರೆಗೂ ಎಣ್ಣೆ ಹಾಕಬಾರ್ದು. ಮತ್ತು ಕುಡಿದ ನಂತರ ಮತ್ತೆ ಎಣ್ಣೆ ಹಾಕಬೇಕು. ಈಗ ಬಾದಾಮ್ ಪೌಡ್ರ್ ಹಾಕೋಣ. ಬಾದಾಮ್ ಪೌಡ್ರ್ ಹಾಕೋ ಯಾವುದೇ ಕಾರಣ ಎಣ್ಣೆ ಹಾಕಬೇಡಿ, ಯಾಕಂದರೆ ಕಪ್ಪಾಗಿಬಿಡುತ್ತೆ ಬಾದಾಮ್ ಪೌಡ್ರು. ಅದೆಲ್ಲ ಫುಲ್ ಇದಾದಮೇಲೆ ಬೇಕಾದ್ರೆ ಎಣ್ಣೆ ಹಾಕೋಣ. ಆ ಥರ ಎಣ್ಣೆ ಹಾಕ್ಬೋದು. ಬಾದಾಮ್ ಪೌಡ್ರಲ್ಲಿ ಮಿಶ್ರಣ ಆಗಬೇಕು. ಮತ್ತೆ ಎಣ್ಣೆ ಹಾಕೋಣ, ಚೆನ್ನಾಗಿ ತಿರ್ಗಿಸೋಣ. ಈಗ ಅರ್ಧ ಆಗಿದೆ. ಮಿನಿಮಮ್ ಅಂದರೆ ಒಂದು 25 ನಿಮಿಷದಿಂದ 30 ನಿಮಿಷ ಒಂದು ಬಾಣಲಿ ಬಿಡ್ತೈತೆ ಮಾಡೋದು. ನಾನು ಟೈಮ್ ಇಟ್ಕೊಂಡಿದ್ದೆ, ಅಷ್ಟೊತ್ತಾಯಿತು ನೋಡಿ. ಅದರ ಕ್ಲೀನಾಗಿ ಸೈಡ್ಸ್ ಎಲ್ಲ ಇದು ಮಾಡ್ಕೊಳ್ಳಿ, ಬಿಚ್ಕೊಳ್ಳಿ. ಇನ್ನೂ ಬರಬೇಕು ಮೈಸೂರು ಪಾಕು ಆ ಥರ ನೋಡಿ. ಈಗ ಸ್ವಲ್ಪ ಗ್ಯಾಸ್ ಕಮ್ಮಿ ಇಕ್ಕಿದ್ದೀನಿ, ಸ್ಟಿಕ್ಕಿಲ್ಲ, ಗ್ಯಾಸ್ ಕಮ್ಮಿ ಇಕ್ಕಿದ್ದೀನಿ ನಿಧಾನಾಗಿ ಬೇಳೆ ಅಂತ ನೋಡಿ. ಅರ್ಧ ಒಂದು 3/4% ಆಗಿದೆ ಅಂತ. ನಿಮ್ಗೆ ಬೇಕಂದರೆ ಆವಾಗ ಇಳಿಸ್ಕೊಬೋದು. ಒಂದು 3/4 ಪರವಾಗಿಲ್ಲ, ಸಾಫ್ಟಾಗಿ ಬೇಕಂದರೆ ಇಳಿಸ್ಕೊಬೋದು. ಅಷ್ಟಾಗಿದೆ ಸಾಕು. ಇಲ್ಲ ಅವ್ರಿಗಿನ್ನ ಗಟ್ಟಿ ಇರಬೇಕಂದ್ರೆ ತುಪ್ಪ, ಈಗ 1 kg ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. 1 kg ತುಪ್ಪ ಹಾಕಬೇಡಿ, 1 kg ತುಪ್ಪ ಹಾಕಬೇಕು. ಚೆನ್ನಾಗಿರ್ತೈತೆ ಮೈಸೂರು ಪಾಕು ಸಾಫ್ಟಾಗಿ. ತುಪ್ಪ ಇಲ್ಲಾಂದ್ರೆ ಪರವಾಗಿಲ್ಲ ಮಾಡ್ಬೋದು, ಎಣ್ಣೆ ಹಾಕ್ಕೊಂಡು ಕೂಡ ಸಹ ಮಾಡ್ಬೋದು ನೋಡಿ. ಆ ಥರ ಹಂಚಿ ಬಿಡಬೇಕು ಕ್ಲೀನಾಗಿ ನೋಡಿ. ಹಂಚಿ ಬಿಟ್ಟರೆ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಸುತ್ತು ನೋಡಿ, ಅದೇ ಥರ ಬಾಣಲಿಗೆ ಮೆಚ್ತಾ ಇಲ್ಲ ನೋಡಿ. ಸುತ್ತು ನೋಡಿ ಬಾಣಲಿ ಕಡೆ. ಈಗ 90 ಭಾಗ ಆಗಿದೆ ಅಂತ ಲೆಕ್ಕ. ಇಷ್ಟಾದರೆ 90 ಭಾಗ ಆಗಿದೆ ನೋಡಿ. ಸುತ್ತು ನೋಡಿ, ನಿಧಾನ ತಿರ್ಗಿಸ್ತಾ ಇದ್ರಿ. ಸ್ವಲ್ಪ ಏಲಕ್ಕಿ ಪೌಡರು, ಬರೀ ಏಲಕ್ಕಿ ಪೌಡರ್ ಮಾತ್ರ ಅದು ನೋಡಿ. ಬಾಣಲಿ ನೋಡಿ ಸುತ್ತು ನೋಡಿ ಮೆಚ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ಆ ಥರ ಇನ್ನೊಂದು ತಿರ್ಗ್ಸನೇ ಇರಬೇಕು, ಬಿಡಬಾರ್ದು ತಿರ್ಗ್ಸೋದು ಯಾವುದೇ ಕಾರಣಕ್ಕೂ ನೋಡಿ. ಆ ಥರ ಬಾಣಲಿ ಕ್ಲೀನಾಗಿ ನೋಡಿ, ಯಾವುದೇ ಥರ ಬಾಣಲಿ ಸ್ವಲ್ಪ ಕೂಡ ಮೆಚ್ತಾ ಇಲ್ಲ. ಆಗ 90 ಭಾಗ ಆಗಿರುತ್ತೆ ಅಂತ ಲೆಕ್ಕ. ಇನ್ನು ಸ್ವಲ್ಪ ಬಂದರೆ ಸಾಕು, ಇಳಿಸ್ಕೊಬೋದು ಆರಾಮಾಗಿ ನೋಡಿ. ಈಗ ಕೈಯಲ್ಲಿ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೋಡಿ ಕೈಯಲ್ಲಿ ಎತ್ಕೊಳ್ಳಿ ನೋಡಿ. ಅಷ್ಟು ನೋಡಿ ಕರೆಕ್ಟಾಗಿದೆ, ಇವಾಗ ಬಂದಿದೆ ಅಂತ ಲೆಕ್ಕ. ಈಗ ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಆಫ್ ಮಾಡಿ ಸ್ವಲ್ಪ ಹೊತ್ತು ಅದು ನರೆ ಬರುತ್ತಲ್ಲ ಬುಡ್ಡೆಗಳು, ಅದು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೂ ಗೊತ್ತಾಗ್ತಾ ಇದ್ದೀನಿ ಸ್ವಲ್ಪ ಆರಲಿ ಅಂತ. ಸ್ವಲ್ಪ ಹಂಗೆ ಆರಿಸ್ಬಿಟ್ಟು ಇವಾಗ ಟ್ರೈಗೆ ಎಣ್ಣೆ ಉಜ್ಕೊಂಡ್ಬಳ್ಳಿ. ಹಸಿ ಎಣ್ಣೆ ಉಜ್ಕೊಳ್ರಿ, ತುಪ್ಪ ಉಜ್ಜಬೇಡ್ರಿ. ತುಪ್ಪ ಉಜ್ಜಿ ಬೆತ್ಕೊಂಡ್ಬಿಡುತ್ತೆ ನನಗಿಂತ. ಎಣ್ಣೆ ಉಜ್ಕೊಂಡ್ರೆ ಅದೇ ಕಾರಣಕ್ಕೂ ಮೆತ್ತಲ್ಲ ಹಸಿ ಎಣ್ಣೆ. ಆ ಥರ ನೋಡಿ. ಈಗ ಟ್ರೈಗೆ ಟ್ರಾನ್ಸ್ಫರ್ ಮಾಡೋಣ ನೋಡಿ. ಆ ಥರ ಕೇಸಿ ಬರ್ತಾರೆ, ಆ ಥರ ಬೀಳ್ತೈತೆ ನೋಡಿ. ಒಂದು ಚೂರು ಅಂಟ್ತಾ ಇಲ್ಲ ನೋಡಿ ಅದಕ್ಕೆ ನೋಡಿ. ಒಂದು ಚೂರಾಗ ಪರ್ಫೆಕ್ಟಾಗಿ ಮೈಸೂರು ಪಾಕ್ ಬಂದಿದೆ ಅಂತ ಅಷ್ಟೇ. 25 ನಿಮಿಷ ಹಿಡಿತೈತೆ ನೋಡಿ. ಆ ಥರ ಅದೇ ಕೈ ಬಟ್ಲಲ್ಲಿ ನೀಟಾಗಿ ನೈಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಂದಿದೆ ಮೈಸೂರು ಪಾಕು. ಬೇಕಾದ್ರೆ ಸ್ವಲ್ಪ ಮೇಲೆ ಡಿಸೈನ್ ಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕೊಬೋದು. ಸಕ್ಕರೆ ಖಾಲಿಯಾಗಿರೋ ಕಾರಣಕ್ಕೆ ನಾವು ಹಾಕಿಲ್ಲ. ಸ್ವಲ್ಪ ನೀಟಾಗಿ ಮೇಲೆ ಹಾಕ್ಕೊಳ್ಳಿ. ಇನ್ನೊಂದು ಟ್ರೈಗೆ ಹಾಕ್ಕೊತೀವಿ. ಒಂದು ಟ್ರೈ ಆಗಿತ್ತು, 2 ಟ್ರೈ ಬಂದು 500 ಪೀಸ್ ಆಯಿತು. ಫುಲ್ ಅದಕ್ಕೂ ಹಾಕ್ಕೊಂಬಿಟ್ಟಿದ್ರೆ ಸೇಮ್ ಅದೇ ಥರ ಲೆವೆಲ್ ಮಾಡಿದರೆ ನೋಡಿ ಆಯಿತು ಮೈಸೂರು ಪಾಕು. ಈಗ ಬೆಳಗ್ಗೆ ಕಟ್ ಮಾಡೋದು ನಾವು. ಬೆಳಗ್ಗೆ ಆಯಿತು, ಬೆಳಗ್ಗೆ ಕಟ್ ಮಾಡ್ತಾಯಿದ್ರು ನೋಡಿ. ಆ ಥರ ಕಟ್ ಮಾಡ್ತಾಯಿದ್ರಿ. ಚೂಪಿಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಈಗ ಕಟ್ ಮಾಡ್ತಾಯಿದ್ವಿ ನೋಡಿ. ಲಾಸ್ಟ್ ಇದ್ದಾರೆ ನೋಡಿ, ಚೂಪಿಲ್ಲ ಅಷ್ಟೊಂದು. ಕಟ್ ಮಾಡ್ತಾಯಿದ್ರಿ ಆ ಥರ ಪೀಸ್ ಕಟ್ ಮಾಡಿದ್ರೆ ಸಾಕು. ರೆಡಿ ಮೈಸೂರು ಪಾಕ್. ಈ ಕೇಳೋಣ ಬನ್ನಿ ಹೇಗಿದೆ ಟೇಸ್ಟ್. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ. ಮೈಸೂರು ಪಾಕು ತುಂಬ ಚೆನ್ನಾಗಿದೆ. 2 ಪೀಸ್ ತಂದಿದ್ದೀನಿ. ನಮ್ಮ ಸ್ನೇಹಿತರು ಮುಂಡರಾಜ್ ಅಂತ. ಹೇಳೋಣ ಹೆಂಗೈತೆ ಅಣ್ಣ? ಅಣ್ಣ ತುಂಬ ಟೇಸ್ಟ್ ಇದೆ, ಚೆನ್ನಾಗಿ ಮಾಡಿದ್ದೀರಾ. ಅಂದರೆ ಇದು ಚೆನ್ನಾಗಿ ಟೇಸ್ಟ್ ಇದೆ ಮೈಸೂರು ಪಾಕು. ನಮಸ್ಕಾರ ಅಣ್ಣ, ನಮಸ್ತೆ. ನಿಮ್ಮ ಹೆಸರು?
ನಮ್ಮ ಹೆಸರು ಮುನ್ರಾಜ್ ಅಂದ್ಬಿಟ್ಟು ತಿಂಡು ಗ್ರಾಮ. ಹಾಂ. ಸ್ವಾಮಿ ನಿಮ್ಮ ಹತ್ರ ನಾವು 10 ವರ್ಷದಿಂದ ನಿಮಗೆ ಆರ್ಡರ್ ಕೊಡ್ತಾ ಇದ್ದೀರಿ. ನೀವು ಮಾಡೋ ಪ್ರತಿಯೊಂದು ತಿಂಡಿನೂ ಚೆನ್ನಾಗಿರ್ತದೆ, ಊಟನೂ ಚೆನ್ನಾಗಿರ್ತದೆ. ಅದರಿಂದ ಈಗಲೂ ಜಾತ್ರೆ ನಿಮ್ಮನ್ನೇ ಬುಕ್ ಮಾಡ್ತಾ ಇದ್ದೀರಿ. 10 ವರ್ಷದಿಂದ ನಿಮ್ಮ ಕೈ ಅಡಿಗೆಯನ್ನು ನಾವು ತಿಂತಾ ಇದ್ದೀರಿ. ಚೆನ್ನಾಗಿದೆ. ಥ್ಯಾಂಕ್ ಯು ಅಣ್ಣ.